ಕರ್ನಾಟಕದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದಲ್ಲಿರುವ ಸುಗ್ಗನಹಳ್ಳಿ ಗರುಡ ದೇವಸ್ಥಾನ ಮಾತ್ರವಾಗಿರದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಆಗಿದೆ. ಸುಮಾರು 1000 ವರ್ಷಗಳ ಹಳೆಯ ಪುರಾತನ ದೇವಸ್ಥಾನ ಇದಾಗಿದೆ. ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳಲೇಬೇಕು. ಈ ಸುಗ್ಗನಹಳ್ಳಿ ಹಿಂದೆ ಶಾಂತ ಅರಣ್ಯ ಪ್ರದೇಶವಾಗಿರುತ್ತೆ. ಇಲ್ಲಿ ಅನೇಕ ಋಷಿಗಳು ತಪಸ್ಸು ಮಾಡ್ತಾ ಇದ್ರು. ಅವರಲ್ಲಿ ವೇದವ್ಯಾಸರ ಮಗ ಮತ್ತು ಭಾಗವತ ಪುರಾಣದ ಮಹಾ ನಿರೂಪಕ ಋಷಿ ಶುಕಮುನಿ ಕೂಡ ಇರ್ತಾರೆ. ಶುಕನು ಪ್ರಹ್ಲಾದನನ್ನು ರಕ್ಷಿಸಿದ ವಿಷ್ಣುವಿನ ರಕ್ಷಕ ರೂಪವಾದ ನರಸಿಂಹ ದೇವರ ದರ್ಶನ ಪಡೆಯಲು ಬಯಸ್ತಾನೆ. ಅವನು ಸುಗ್ಗನಹಳ್ಳಿಗೆ ಬಂದು ಇಲ್ಲಿ ಕಠಿಣವಾದ ಘೋರ ತಪಸ್ಸನ್ನು ಮಾಡ್ತಾನೆ. ಇವನ ಭಕ್ತಿಗೆ ಮೆಚ್ಚಿದ ಭಗವಾನ್ ಮಹಾ ನರಸಿಂಹಸ್ವಾಮಿ ಶುಕಋಷಿಯ ಮುಂದೆ ವಿಶಿಷ್ಟ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಹಾಗೂ ಪಶ್ಚಿಮಕ್ಕೆ ಮುಖ ಮಾಡಿ ಲಕ್ಷ್ಮೀ ದೇವಿಯ ಜೊತೆ ದರ್ಶನವನ್ನು ಕೊಡ್ತಾನೆ. ಅದಕ್ಕಾಗಿಯೇ ದೇವಾಲಯದ ಪ್ರಧಾನ ದೇವರು ನಿಂತಿರುವ ಪಶ್ಚಿಮಕ್ಕೆ ಮುಖ ಮಾಡಿದ ಭಂಗಿಯಲ್ಲಿದ್ದಾನೆ. ಇದು ನರಸಿಂಹ ದೇವಾಲಯಗಳಲ್ಲೇ ಅತಿ ಅಪರೂಪದ ದೇವಸ್ಥಾನ. ತನ್ನ ಧ್ಯಾನದ ಸಮಯದಲ್ಲಿ ಶುಕಮುನಿಯು ವಿಷ್ಣುವಿನ ಹದ್ದಿನ ಪರ್ವತವಾದ ಗರುಡನ ದೈವಿಕ ದರ್ಶನವನ್ನು ಸಹ ಪಡಿತಾನೆ. ಗರುಡನು ಋಷಿಗೆ ಭಕ್ತರನ್ನು ಸರ್ಪಬಾಧೆಗಳಿಂದ ರಕ್ಷಣೆ ಮಾಡಲು ಅವರ ಆಸೆಗಳನ್ನು ಪೂರೈಸಲು ಸುಗ್ಗನಹಳ್ಳಿಯಲ್ಲಿಯೇ ನೆಲೆಸುವುದಾಗಿ ಹೇಳ್ತಾನೆ. ಅಂದಿನಿಂದ ಈ ಸ್ಥಳ ನರಸಿಂಹನೊಂದಿಗೆ ಗರುಡ ಪೂಜೆಗೆ ಕೂಡ ಪವಿತ್ರವಾಯಿತು. ವಿಷ್ಣುವಿನ ಮುಂದೆ ಗರುಡನು ಸಹಾಯಕ ವ್ಯಕ್ತಿಯಾಗಿರುವ ಹೆಚ್ಚಿನ ದೇವಾಲಯಗಳಿಗಿಂತ ಭಿನ್ನವಾಗಿ ಇಲ್ಲಿ ಗರುಡನು ದೈನಂದಿನ ಪೂಜೆಯನ್ನು ಪಡಿತಾನೆ. ಇದು ಬಹಳ ಬಹಳ ವಿಶಿಷ್ಟವಾದ ಅಭ್ಯಾಸ. ಭಕ್ತರು ಇಲ್ಲಿ ಗರುಡನನ್ನು ಪೂಜಿಸೋದ್ರಿಂದ ಸರ್ಪದೋಷ, ನಾಗದೋಷ, ಪೂರ್ವಜರ ಸರ್ಪ ಸಂಬಂಧಿತ ಬಾಧೆಗಳು ಕೂಡ ನಿವಾರಣೆಯಾಗುತ್ತೆ. ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳಿದ್ರೆ ಆ ಅಡೆತಡೆಗಳನ್ನು ತಡೆದು ಹಾಕುತ್ತೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳನ್ನು ಎದುರಿಸುತ್ತಾ ಇರುವವರಿಗೆ ವಿಶೇಷವಾಗಿ ಗರುಡ ಮತ್ತು ನರಸಿಂಹನನ್ನು ಒಟ್ಟಿಗೆ ಪ್ರಾರ್ಥನೆ ಸಲ್ಲಿಸಿದ್ರೆ ನಾವು ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಬಹುದು. ಸುಗ್ಗನಹಳ್ಳಿ ಗರುಡ ದೇವಸ್ಥಾನದಲ್ಲಿ ಅತ್ಯಂತ ಭವ್ಯವಾದ ಆಚರಣೆ ಅಂದರೆ ಬ್ರಹ್ಮೋತ್ಸವ. ಇದನ್ನು ಫಾಲ್ಗುಣ ಮಾಸದಲ್ಲಿ ಅಂದರೆ ಫೆಬ್ರವರಿಯಿಂದ ಮಾರ್ಚ್ ತಿಂಗಳ ಒಳಗಡೆ 11 ದಿನಗಳ ಕಾಲ ನಡೆಸ್ತಾರೆ. ಈ ಸಮಯದಲ್ಲಿ ದೇವರನ್ನು ಗರುಡ, ಹನುಮ, ಗಜ, ಶೇಷ ಮತ್ತು ಸೂರ್ಯ ಹೀಗೆ ವಿವಿಧ ವಾಹನಗಳ ಮೇಲೆ ಮೆರವಣಿಗೆ ಮಾಡಲಾಗುತ್ತೆ. ಇದರ ಜೊತೆ ಗರುಡ ಜಯಂತಿ, ಕೃಷ್ಣ ಜನ್ಮಾಷ್ಟಮಿ, ವರಮಹಾಲಕ್ಷ್ಮಿ ಪೂಜೆ, ನಾಗಪಂಚಮಿಯಂತಹ ಹಬ್ಬಗಳನ್ನು ಕೂಡ ವಿಶೇಷವಾಗಿ ಆಚರಿಸ್ತಾರೆ. ಇವುಗಳಲ್ಲಿ ಗರುಡ ಜಯಂತಿ, ನಾಗಪಂಚಮಿ ವಿಶೇಷ ಜನಸಂದಣಿಯನ್ನು ಆಕರ್ಷಿಸುತ್ತೆ. ಏಕೆಂದರೆ ಈ ಸಂದರ್ಭದಲ್ಲಿ ಗರುಡನನ್ನು ಪೂಜಿಸೋದ್ರಿಂದ ಸರ್ಪದೋಷ ನಿವಾರಣೆಯಾಗುತ್ತೆ, ಅವರ ಕುಟುಂಬಗಳಿಗೆ ರಕ್ಷಣೆ ಸಿಗುತ್ತದೆ ಅನ್ನೋದು ನಂಬಿಕೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಅತಿ ಮುಖ್ಯವಾದ ದೇವಸ್ಥಾನ. ಅದರಲ್ಲೂ ಗರುಡ ಮತ್ತು ನರಸಿಂಹ ದೇವರು ಒಟ್ಟಿಗೆ ಅಕ್ಕಪಕ್ಕದಲ್ಲಿ ಪೂಜೆಯನ್ನು ಸ್ವೀಕರಿಸುವಂಥ ಮಹತ್ವವುಳ್ಳ ದೇವಸ್ಥಾನ. ಕರ್ನಾಟಕದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದಲ್ಲಿರುವ ಸುಗ್ಗನಹಳ್ಳಿ ಗರುಡ ದೇವಸ್ಥಾನ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಸುಮಾರು 1000 ವರ್ಷಗಳಿಗಿಂತ ಹಳೆಯ ದೇವಸ್ಥಾನ. ಇದನ್ನು ಚೋಳರ ಅವಧಿಯಲ್ಲಿ ನಿರ್ಮಿಸಿದ್ದಾರೆ. ಹೊಯ್ಸಳರು ಮತ್ತು ವಿಜಯನಗರದ ರಾಜರುಗಳಂತಹ ರಾಜವಂಶಗಳು ಇದನ್ನು ವಿಸ್ತರಿಸಿದ್ದಾರೆ ಅನ್ನೋದು ಶಾಸನಗಳು, ವಾಸ್ತುಶಿಲ್ಪಗಳಿಂದ ತಿಳಿದುಬರುತ್ತೆ. ಈ ದೇವಾಲಯವು ಚೋಳ ಶೈಲಿಯ ದ್ರಾವಿಡ ವಾಸ್ತುಶಿಲ್ಪವನ್ನು ಅನುಸರಿಸಿದ್ರೆ ಎತ್ತರದ ಗೋಪುರ, ವಿಶಾಲವಾದ ಪ್ರಾಕಾರ ದೇವಸ್ಥಾನದ ಮೆರುಗನ್ನು ಹೆಚ್ಚಿಸುತ್ತೆ. ಗರ್ಭಗುಡಿ ಕಲ್ಲಿನಲ್ಲಿ ನಿರ್ಮಿಸಲಾದ ಲಕ್ಷ್ಮೀ ನರಸಿಂಹನನ್ನು ಹೊಂದಿದೆ. ಗರುಡ ಸಂಕೀರ್ಣದೊಳಗೆ ಮೀಸಲಾದ ದೇವಸ್ಥಾನವಿದೆ. ಇದನ್ನು ಮಹಾಲಕ್ಷ್ಮಿ ಆಂಡಾಳ್, ಹನುಮಾನ್, ಋಷಿ ಶುಕ, ಒಂದು ಸಣ್ಣ ಬೃಂದಾವನ ಕೂಡ ಈ ದೇವಸ್ಥಾನದಲ್ಲಿ ಸೇರಿವೆ. ಈ ದೇವಾಲಯ ಕಂಬದ ನರಸಿಂಹ ಎಂದು ಕರೆಯಲ್ಪಡುವ ಅಪರೂಪದ ನರಸಿಂಹನ ಸ್ತಂಭರೂಪವನ್ನು ಸಹ ಹೊಂದಿದೆ. ಸ್ಥಳ ಪುರಾಣದ ಪ್ರಕಾರ ಈ ಹಿಂದೆ ಹೇಳಿದಂತೆ ಶುಕಋಷಿಗಳ ಮನಸ್ಸಿನ ಬಯಕೆಯನ್ನು ತೀರಿಸಲು ನರಸಿಂಹಸ್ವಾಮಿ ಇಲ್ಲಿ ಪ್ರತ್ಯಕ್ಷನಾಗ್ತಾನೆ. ಸ್ನೇಹಿತರೆ, ಈ ಒಂದು ಸ್ಥಳ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಅಂತಾನೂ ಪ್ರಸಿದ್ಧವಾಗಿದೆ. ಎಲ್ಲರಿಗೂ ನರಸಿಂಹ ಹಾಗೂ ಗರುಡರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.